ಒಳ್ಳೇದಾಗಿ ನೋಡ್ಕೊಂಡ್ರೆ ಸರ್ಕಾರನೂ ಉಳಿಯುತ್ತೆ, ಇಲ್ಲ ಅಂದ್ರೆ ಸರ್ಕಾರ ಬಿಡೋಗುತ್ತೆ. ಎಲ್ಲಾ ರೈತರ ಮಕ್ಕಳೇ ಓಡಿಸ್ತಾರೆ. ರೈತರ ಮಕ್ಳು ಏನು ಕೊಡ್ತಾರೆ ಅಂದ್ರೆ ರೈತರಿಗೆ ಬೆಳೆದಿ ಬೆಲೆ ಸಿಗ್ತಾ ಇಲ್ಲ ಸರ್. ಗಂಡಸನ ಮೇಲೆ ಮಾಡೇ ಮಾಡ್ತೀವಿ ಸರ್. ತುಂಬಾ ಟೆನ್ಷನ್ ಇರುತ್ತೆ. ನೈಟ್ ಊಟ ಮಾಡಿ ಮನಿಕೊಳ್ಳೋದಾಗ ಎಣ್ಣೆ ಹೊಡ್ಬಿಟ್ಟೆ ಮನೆಗೆ ಬೇಕು, ಇಲ್ಲಾಂದ್ರೆ ನಿದ್ದೆ ಬರಲ್ಲ ಸರ್. ದುಡ್ಡು ಜಾಸ್ತಿ ಆಗುತ್ತೆ, ಹಂಗಂದ್ಬಿಟ್ಟು ಎಣ್ಣೆ ಬಿಡಕ್ಕಾಗಲ್ಲ ಸರ್. ಎಲ್ಲ ಗಾಜು ಆರಾಮ ಅಂತ ಹೇಳ್ತಾರೆ ಖುಷಿಯಾಗಿ. ಪಾಪ ಏನಕ್ಕೆ ಅಂದ್ರೆ ಅವರು ಬೆಳಗಿಂದ ನಿಂತಿದ್ದಾರೆ. ಹಬ್ಬ ಅಂದ್ರೆ ಅವರು 500 ರೂಪಾಯಿನೂ ದುಡ್ದಿಲ್ಲ, 500 ರೂಪಾಯಿನೂ ದುಡ್ಡಿಲ್ಲ. ಬೇಕಾದ್ರೆ ಯಾರನ್ನೇ ಒಬ್ರು ಕೇಳಿ. ನಾನು ಒಬ್ಬ ಸಾರ್ವಜನಿಕ ಆಗಿ ಕೋರ್ಟು ಈಗ ರ್ಯಾಪಿಡ್ ಬಿಟ್ಟಿದ್ದಾರಲ್ಲ ಬೈಕು, ಅವ್ರ ಮೇಲೆ ಇದು ಮಾಡ್ತಾರದು. ಈಗ ರ್ಯಾಪಿಡ್ ಮಾಡ್ತಾರನು ಲಾಯರು ಆಗಿದ್ದಾರೆ, ಡಾಕ್ಟ್ರು ಆಗಿದ್ದಾರೆ, ಇಂಜಿನಿಯರು ಮಾಡ್ತಿದ್ದಾರೆ. ಇವರೆಲ್ಲ ಓದಿ ಒಳ್ಳೆ ಆಫೀಸರ್ ಕೆಲಸ ಕಲ್ತ್ರು, ಕೆಲಸ ಮಾಡ್ತಿದ್ರು, ಈ ಆಟೋದವರು ಹೊಟ್ಟೆ ಮೇಲೆ ಹೊಡಿತಿದಾರಲ್ಲ, ಅದು ಬೇಡ ಸರ್ ನಮಗೆ. ಏನಕ್ಕೆ ಇವಾಗ ನಾನು ಬಂದಿದ್ದೀನಿ, ಈಗ ನಾನು ಬಸ್ಸಲ್ಲಿ ಹೋಗ್ಬೇಕು. ಬಸ್ಸಲ್ಲಿ ಈಗ ಅವ್ರಿಗೂ 36 ತಿಂಗಳು ಇನ್ನೂ ಸಂಬಳ ಅವ್ರಿಗೆ ಕೊಟ್ಟಿಲ್ಲ ಅಂತ ನ್ಯೂಸಲ್ಲಿ ಬರ್ತಿದೆ. ಬಟ್ ಅವರು ಸ್ಯಾಲ್ರಿ ಕೊಡಿ ಸರ್. ಈಗ ಅವರು ಸ್ಯಾಲ್ರಿ ಕೊಡಲಿಲ್ಲ ಅಂದರೆ ಅವರು ಬಂದು ರ್ಯಾಪಿಡನ್ನೇ ಮಾಡೋದು ಪಾಪ. ಫಸ್ಟ್ ಅವ್ರದ್ದು ಜನಗಳನ್ನ ಒಳ್ಳೇದಾಗಿ ನೋಡ್ಕೊಂಡ್ರೆ ಸರ್ಕಾರನೂ ಉಳಿಯುತ್ತೆ, ಇಲ್ಲ ಅಂದರೆ ಸರ್ಕಾರ ಬಿದೋಗುತ್ತೆ ಸರ್. ಅಲ್ಲ, ಈಗ ಸಾರಿಗೆ ನೌಕರರ ವಿಚಾರದ ಬಗ್ಗೆ ಮಾತಾಡಿದ್ರಿ. ಶಕ್ತಿ ಯೋಜನೆ ಸಕ್ಸಸ್ ಆಗ್ಲಿಕ್ಕೆ ಬಹಳ ಎಫರ್ಟ್ ಹಾಕಿದ್ದಾರೆ ಸಾರಿಗೆ ನೌಕರರು, ಸರ್ಕಾರದ ಶಕ್ತಿ ಯೋಜನೆ ಸರ್. ಶಕ್ತಿ ಯೋಜನೆ ಎಫೆಕ್ಟ್ ಹಾಕಿದ್ದಾರೆ, ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ಏನಂದ್ರೆ ಈಗ ಸರ್ 36 ತಿಂಗಳು ಸ್ಯಾಲರಿನೇ ಕೊಡ್ಲಿಲ್ಲ ಅಂದ್ರೆ ಪಾಪ ಈಗ BMTC ಬಸ್ಸು ಇವರೆಲ್ಲ ಎಲ್ಲಿಂದ ಮಾಡ್ತಾರೆ ಸರ್. ಈಗ 1 ತಿಂಗಳು ಸ್ಯಾಲರಿನೇ ಬರಲಿಲ್ಲ ಅಂದ್ರೆ ಯಾರಾದ್ರೂ ಏನ್ ತರ ಮಾಡಕ್ಕಾಗುತ್ತೆ, ಮನೆ ಹೆಂಗ್ ನಡ್ಸಕ್ಕಾಗುತ್ತೆ, ಅವ್ರ ಫ್ಯಾಮಿಲಿ ಹೆಂಗೆ ಉದ್ಧಾರ ಆಗುತ್ತೆ. ಫಸ್ಟ್ ಆಫ್ ಆಲ್ ಆಯ್ತು, ಮಕ್ಳು ಫೀಸ್ ಹೆಂಗ್ ಕೊಡೋಕ್ಕಾಗುತ್ತೆ. ಈಗ 38 ತಿಂಗಳು ಅಂದ್ರೆ 3 ವರ್ಷ ಆಗುತ್ತೆ. 3 ವರ್ಷಕ್ಕೆ 3 ವರ್ಷದಿಂದ ಅವರು ಸಂಬಳನೇ ತಗೊಳ್ಳಿಲ್ಲ ಅಂದ್ರೆ ಮಕ್ಳನ್ನ ಹೆಂಗ್ ಉದ್ಧಾರ ಮಾಡೋಕ್ಕಾಗುತ್ತೆ ಸರ್? ಕ್ಲಾರಿಟಿ ಅಲ್ಲ ಸರ್ಕಾರದವರು ಸರ್. ಫಸ್ಟ್ ಆಫ್ ಆಲ್ ನಾವು ಸ್ವತಂತ್ರ ಬಂದಾದ್ಮೇಲೆ 2005ರಿಂದ 6-7 ಅನ್ಕೋತೀನಿ, ಅಲ್ಲಿವರೆಗೆ 96 ರೂಪಾಯಿ ಲೀಟ್ರ್ ಪೆಟ್ರೋಲ್ ಇತ್ತು ಅಷ್ಟೇ. 96 ಅಲ್ಲ, 67 ರೂಪಾಯಿ ಪೆಟ್ರೋಲ್ ಇದ್ದಿದ್ದು. ಜಸ್ಟ್ ಅಲ್ಲಿಂದ ಇಲ್ಲಿವರೆಗೆ 103 ರೂಪಾಯಿ ಪೆಟ್ರೋಲ್ ರೇಟ್ ಮಾಡಿದ್ದಾರೆ. ಏನಕ್ಕೆ ಸರ್? ಎಲ್ಲಿಂದ ಬಂತು? ಟ್ಯಾಕ್ಸ್ ಕಟ್ತಾ ಇದೀವಿ, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಆದರೂ ಯಾರು ಕೇಳೋರಿಲ್ಲ ಸರ್. ಫಸ್ಟ್ ಆಫ್ ಆಲ್ ಜನಗಳು ಕೇಳ್ಬೇಕು ಸರ್, ಅವ್ರಿಗೆ ತಟ್ಟಿ ಏಳಿಸ್ಬೇಕು. ಏನಕ್ಕೆ ಅಂದ್ರೆ ನಾವು ಸ್ಯಾಲ್ರಿ ಕೊಡ್ತಾ ಇದೀವಿ, ನಮ್ಮಿಂದಲೇ ನಡೀತಾ ಇದೆ ಸರ್ಕಾರ ಅಂದಮೇಲೆ ನಾವು ಕೇಳೋಂಥ ಪ್ರಶ್ನೆ ಇರುತ್ತೆ. ಆದರೆ ಬಟ್ ಜನಗಳು ಏನಕ್ಕೆ ಅಂದರೆ ನಮ್ಮ ಕೆಲಸ ಆದರೆ ಸಾಕು ಅನ್ನೋ ಮಟ್ತಲ್ಲ ಅವರೇ ಹೊರತು ಯಾರು ರೆಸ್ಪಾನ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಹೇಳ್ತಾ ಇರೋದು, ಅವರ ರೆಸ್ಪಾನ್ಸ್ ಮಾಡಬೇಕು, ಇವನು ಕೇಳಬೇಕು ಎಲ್ಲರನ್ನೂ. ಈ ಸರ್ಕಾರದಲ್ಲಿ ಈಗ ರೋಡ್ ಯಾಕೆ ಸರಿ ಇಲ್ಲ, ಎಲ್ಲ ಪ್ರತಿಯೊಂದು ಕೇಳಲೇಬೇಕು ಸರ್. ಏನಕ್ಕೆ ಅಂದರೆ ಈ ಬೆಂಗಳೂರಲ್ಲಿ ನಾರ್ಮಲ್ ಆಗಿ ಪ್ರತಿದಿನ ಕಲೆಕ್ಟ್ ಆಗ್ತಾ ಇರೋದು ಟ್ರಾಫಿಕ್ ಫೈನು ಇಲ್ಲ ಅಂದ್ರೂ 4ರಿಂದ 5 ಕೋಟಿ ಫೈನ್ ಕಲೆಕ್ಟ್ ಆಗುತ್ತೆ. ಆ ದುಡ್ಡೆಲ್ಲ ಎಲ್ಲೋಗುತ್ತೆ? ರೋಡ್ ಹೆಂಗೆ ಮಾಡ್ತಲ್ಲ ಅಂತ ಎದ್ದು ಕೇಳಬೇಕು. ಅದು ಕೇಳ್ದಾನೆ ಸುಮ್ಮನೆ ಯಾರೋ ಒಬ್ರು ಮಾತಾಡ್ತಾರೆ ಅಂತಂದರೆ ಇದಾಗಲ್ಲ. ಎಲ್ಲರೂ ಸೇರಿ ಕೇಳಿದ್ರೆ ಮಾತ್ರ ಸರ್ಕಾರ ಉದ್ಧಾರ ಆಗುತ್ತೆ ಹೊರತು ಇಲ್ಲ ಯಾರೋ ಒಬ್ರು ಮಾಡ್ತಾವ್ರೆ, ಇನ್ಯಾರೋ ಒಬ್ರು ಇದು ಮಾಡ್ತಾವ್ರೆ, ಯಾರು ಮಾಡ್ತಾರಲ್ಲ ಬಿಡು ನಮಗೇನು ಅಂತ ಅಲಕ್ಷ್ಯಕತೆ ಮಾಡಬಾರ್ದು. ಈಗ ಆಟೋದ್ರು ಮಾಡಿದ್ದು ಇದೆ. ರ್ಯಾಪಿಡೋ ಬಂದಾಗ ಬೈಕ್ ಬಂದಿದ ತಕ್ಷಣವೇ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡಿದ್ರೆ ಈಗ ಈ ಆಟೋದವರು ಹೋರಾಟ ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ಅದೇ ಥರ ಈಗ BMTC ಬಸ್ಸವರು ಈಗ 20ನೇ ತಾರೀಕಿಂದ ಬಂದ್ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಈ 20ನೇ ತಾರೀಕಿಂದ ಬಂದ್ ಮಾಡೋಕ್ಕಿಂತ 1 ತಿಂಗಳ ಮುಂಚೆಲೇ ಸ್ಯಾಲ್ರಿ ಬಂದಿಲ್ಲ ಅಂತ ಅವಾಗಲೇ ಹೋರಾಟ ಮಾಡಿದರೆ ಎಲ್ಲ ಮುಗ್ದೋಗಿರೋದು. ಅವಾಗ ಮಾಡಿದ್ರು ಅದ್ರ ಬಟ್ ಏನಂದ್ರೆ ಸರ್ಕಾರ ಹೆಂಗೆ ಗೊತ್ತಾ, ಈಗ ಗೌರ್ಮೆಂಟ್ ಕೆಲಸ ಇದ್ದಾರೆ, ಅದ ಪ್ರೈವೇಟ್ ಕೊಟ್ಟಿದ್ದಾರೆ. ಈ ಪ್ರೈವೇಟ್ ಅವರು ಸಂಬಳ ಕೊಟ್ಟಿಲ್ಲ. ಈಗ ಮತ್ತೆ ಸರ್ಕಾರ ನೌಕರ ಓಪನ್ ಅಂತ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ಬರ್ತಾರೆ, ಅವರು ಮಾಡ್ತಾರೆ, 1-2 ವರ್ಷ ಮಾಡ್ತಾರೆ ಸರ್. ಅವ್ರು ಸ್ಯಾಲ್ರಿ ಕೊಡ್ದಾನೆ ತಿಂದ್ಬಿಟ್ಟು ಎಷ್ಟು ದಿನ ಅಂತ ಅರ್ಗಿಸ್ಕೊತೀರಿ? ಫಸ್ಟ್ ಆಫ್ ಆಲ್ ಎಷ್ಟು ದಿನ ಅಂತ ಮಾಡ್ತೀರಿ? ಅದಕ್ಕೆ ಹೇಳ್ತಾ ಇರೋದು, ಅವ್ರವ್ರು ಯಾರ್ಯಾರು ಏನೇನು ದುಡಿತವ್ರೆ ನಿಯತ್ತಾಗಿ ಅವ್ರಿಗೆ ಅಮೌಂಟ್ ಕೊಟ್ಬಿಡಿ ಸರ್ ಪಾಪ. ಯಾಕಂದರೆ ಅವರು ಹೊಟ್ಟೆಪಾಡು ಅಂತ ಬಂದು ಮಾಡ್ತಾ ಇರೋದು. ಯಾರೇನು ಸಾಹುಕಾರ ಬಂದಿಲ್ಲ ಕೆಲಸ ಮಾಡ್ತಾರಲ್ಲ, ಯಾರೂ ಸರ್ಕಾರ ಆಫೀಸಲ್ಲಿ ಕೆಲಸ ಮಾಡೋ ಮಕ್ಕಳು ಬಂದು ಯಾರೋ ಆಟೋ ಓಡಿಸಲ್ಲ ಸರ್. ಎಲ್ಲ ರೈತರ ಮಕ್ಕಳೇ ಓಡಿಸ್ತಾರೆ. ರೈತರ ಮಕ್ಕಳು ಏನು ಕೊಡ್ತಾರೆ ಅಂದರೆ ರೈತರಿಗೆ ಬೆಳೆದಿ ಬೆಲೆ ಸಿಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೋಸ್ಕರ ರೈತರು ಇಲ್ಲಿ ಬಂದಿರೋದು. ನಾನು ಮಂಡ್ಯದವನೇ, ನಾನು ರೈತನೇ, ಆದ್ದರಿಂದ ಬಂದು ನಾನು ಇಲ್ಲಿ ಮಾಡ್ತಾ ಇರೋದು. ಇದು ಫಸ್ಟು ಜನಗಳಿಗೆ ಅರಿವಾಗಬೇಕು.
ಸರ್ ಬಗೆಹರಿಸುತ್ತಾ ಇಲ್ವ ಅನ್ನೋಕ್ಕಿಂತಲೂ ಇದಕ್ಕೆ ಎರಡು ಆಪ್ಷನ್ ಇದೆ ಅಷ್ಟೇ. ಒಂದು ಫುಲ್ ಸ್ಟ್ರೈಕ್ ಮಾಡ್ಬೇಕು ಸರ್. ಹೆಂಗ್ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಟ್ರಾನ್ಸ್ಲೇಷನ್ ಇದೆಯಲ್ಲ ಗಾಡಿಗಳು ಹೋಗಬಾರ್ದು, ಅದನ್ನೇ ಬಂದ್ ಮಾಡ್ಬೇಕು. ಮೇನ್ ರೋಡ್ಗಳು ಬಂದ್ ಮಾಡ್ಬೇಕು ಸರ್ ಫಸ್ಟ್ ಆಫ್ ಆಲ್. ಸೆಕೆಂಡ್ ಅವರೇ ಬಂದು ಬಗೆಹರಿಸ್ತಾರೆ. ಏನಕ್ಕೆ ಅಂದ್ರೆ ಒಂದು ಗಾಡಿ ಓಡನಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಈಗ ಬೆಂಗಳೂರಲ್ಲಿ ಅಕಸ್ಮಾತ್ ಒಂದು BNTC ಓಡನಿಲ್ಲ ಅಂದ್ರೆ ಅವ್ರಿಗೆ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ 5 ರಿಂದ 6 ಕೋಟಿ ರೂಪಾಯಿ ಲಾಸ್ ಆಗುತ್ತೆ, ಪಕ್ಕ ಕನ್ಫರ್ಮ್. ಇದು ಮಾಡ್ಲೇಬೇಕು ಸರ್. ಈಗ ಇನ್ನೊಬ್ರು ಬೇಕು ಅಂದ್ರೆ ಮಾಡ್ಲೇಬೇಕಾಗುತ್ತೆ. ಆದ್ರೆ ಸರ್ಕಾರದವ್ರು ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಜಸ್ಟ್ ಈ ಖಾಸಗಿ ವಾಹನಗಳಿದೆಯಲ್ಲ ಅವ್ರುಗಳು ಸಪೋರ್ಟ್ ಕೊಟ್ರೆ ಮಾತ್ರ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ ಸರ್. ಇಲ್ಲ ಅಂದ್ರೆ ಇದೇ ತರ ನಡ್ಕೊಂಡು ಹೋಗುತ್ತೆ. ಇನ್ಯಾವನ ಬರ್ತಾನೆ ಈ ಬೈಕ್ ಬಿಟ್ಟಿದ್ದಾನೆ, ಇನ್ನು ನಾಳೆ ದಿನ ಸೈಕಲ್ನ ಬಿಡ್ತಾನೆ ಸರ್. ಸೈಕಲ್ನ ಬಿಡ್ತಾನೆ, ಸೈಕಲಲ್ಲಿ ಹೊಡೀರಿ ಅಂತಾರೆ ಅಷ್ಟೇ. ಸರ್ ಸಿದ್ದರಾಮಯ್ಯ ಸರ್ಕಾರ ಅನ್ನೋಕ್ಕಿಂತ ಸರ್ ಫಸ್ಟ್ ಆಫ್ ಆಲ್ ಅವ್ರು ಫ್ರೀ ಅಂತ ಬಿಟ್ರು ಸರ್. ಹೆಂಗಸ್ರು ಮಾತ್ರ ಓಟ್ ಹಾಕೋರ, ಗಂಡಸ್ರು ಓಟ್ ಹಾಕಿಲ್ವಾ? ಮತ್ತೆ ಅವ್ರಿಗೂ ಬಿಡ್ಬೋದು ಈ ಥರ. ಏನಕ್ಕೆ ಗಂಡಸ್ರಿಗೂ ಒಂಥರ ನ್ಯಾಯ, ಹೆಂಗಸ್ರಿಗೂ ಒಂಥರ ನ್ಯಾಯ. ಇನ್ನೊಂದು ಈಗ ಮದ್ಯಪಾನ ಪ್ರಿಯರು ಅವ್ರಗಳಿಗೆ ಬೆಲೆ ಹೆಚ್ಚು ಮಾಡಿದ್ರು, ಅವಾಗಲೂ ಇದಾಯ್ತು. ಏನಂತಾರೆ ಅದು, ಸ್ಟ್ರೈಕ್ ಮಾಡಿದ್ರು ಸರ್. ಗಂಡಸ ಅಂದ್ಮೇಲೆ ಮಾಡೇ ಮಾಡ್ತೀವಿ ಸರ್. ತುಂಬ ಟೆನ್ಷನ್ ಇರುತ್ತೆ. ನೈಟ್ ಊಟ ಮಾಡಿ ಮನಿಕೊಳ್ಳೋನಾಗ ಎಣ್ಣೆ ಹೊಡ್ಬಿಟ್ಟೆ ಮನಿಕೋಬೇಕು, ಇಲ್ಲಾಂದ್ರೆ ನಿದ್ದೆ ಬರಲ್ಲ. ಇಲ್ಲಿಂದ ಮಾಡೋಕ್ಕಾಗುತ್ತೆ ಸರ್. ದುಡ್ಡು ಜಾಸ್ತಿ ಆಗುತ್ತೆ, ಹಂಗನ್ಬಿಟ್ಟು ಎಣ್ಣೆನೂ ಬಿಡೋಕ್ಕಾಗಲ್ಲ ಸರ್. ಈಗ ಆಯಿತು ಸರ್, ಒಂದು ಮಾತು ಹೇಳ. ಈಗ ಎಣ್ಣೆ ಹೊಡೆಯೋದ್ರಿಂದ ಲಿವರ್ ಹೋಗುತ್ತೆ, ಕಿಡ್ನಿಗಳು ಹೋಗುತ್ತೆ, ನೀರು ಕುಡಿಯಲ್ಲ, ನೀರು ಬೇಕಾಗುತ್ತೆ, ದಾವ ಇರುತ್ತೆ, ಆ ಟೈಮಲ್ಲಿ ನೀರು ಇರಲ್ಲ, ಕಿಡ್ನಿನೂ ಹೋಗುತ್ತೆ. ಓಕೆನಾ? ಈಗ ಗಾಂಜಾ ಹೊಡೆದ್ರೆ ಕ್ಯಾನ್ಸರ್ ಬರಲ್ಲ. ಒಂದು ಮಾತು ಹೇಳ್ತೀನಿ ಕ್ಲಾರಿಟಿಯಾಗಿ. ಮತ್ತು ಗಾಂಜಾನ ಇದು ಮಾಡಲಿ, ಗಾಂಜಾನ ಮೆಡಿಸನ್ಗೆಲ್ಲ ಯೂಸ್ ಮಾಡ್ತಾರೆ, ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಓಪನ್ ಮಾಡಲಿ ಬಿಡಿ, ಎಲ್ಲ ಗಾಂಜಾ ಹೊಡ್ಕೊಂಡು ಆರಾಮಂತ ತಿರುಗಾಡ್ತಾರೆ ಖುಷಿಯಾಗಿ. ಯಾರು ಮಾಡಲ್ಲ. ಏನಕ್ಕೆ ಅವರು ದುಡ್ಡು ಬರೋದು ಮಾತ್ರ ನೋಡಬೇಕು ಸರ್. ಇವಾಗ ನೋಡಿ ಪೆಟ್ರೋಲ್ ರೇಟು ನಾನು ನೋಡ್ಮಟ್ಟಿಗೆ 65 ರೂಪಾಯಿ ಇತ್ತು ಸರ್. ಇವಾಗ 105 ರೂಪಾಯಿ ಆಗದೆ. ಜಸ್ಟ್ ಎಷ್ಟು ವರ್ಷದಲ್ಲಿ? 10 ವರ್ಷದಲ್ಲಿ. ಸರ್ ಮೋದಿಗೆ ವರ್ಕ್ ಆಗಿಂತಲೂ ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ನೋಡ್ಕೋತಾರೆ, ಆಮೇಲಿಂದ ಮೋದಿ. ಏನಕ್ಕೆ ಸ್ಟೇಟ್ ಗೌರ್ಮೆಂಟು ಏನು ರಿಪೋರ್ಟ್ ಕೊಡ್ತಾರೋ ಅದ್ರ ಮೇಲೆ ಅವ್ರು ಬಜೆಟ್ ಹಾಕೊಡ್ತಾರೆ ಬರ್ತು ಅವ್ರು ಬಂದು ನೋಡಕ್ ಬರಲ್ಲ ಫಸ್ಟ್ ಆಫ್ ಆಲ್. ಈಗ ಅವ್ರು ಬರ್ತಾರೆ ಅಂದಾಗ ಜಸ್ಟ್ 1 ಡೇ ಮುಂಚೆ ರೋಡ್ ಮಾಡ್ತಾರೆ. ರೋಡ್ ಮಾಡಿ ಫುಲ್ಲು ಕ್ಲಿಯರ್ ಆಗಿರುತ್ತೆ, ಏನು ಇರಲ್ಲ. ಇನ್ನೊಂದು ಅಂದರೆ ಈಗ ಆಟೋದವ್ರಿಗೆ ಇಷ್ಟೊಂದು ಇದಾಗ್ತಿದೆ. ಈಗ ಮುಂಬೈಲೂ ಬ್ಯಾನ್ ಆಗಿದೆ, ರ್ಯಾಪಿಡೋ ಊಬರ್ ಎಲ್ಲ. ದೆಹಲಿಲೂ ಬ್ಯಾನ್ ಆಗಿದೆ, ಇಲ್ಲೂ ಬ್ಯಾನ್ ಮಾಡಿ. ಏನು ಮಾಡೋಕ್ಕಾಗ್ತಲ್ಲ. ಅವ್ರು ಹೋಗಿ ರಾಹುಲ್ ಗಾಂಧಿ ಹತ್ರ ಮಾತಾಡಿ ಪರ್ಮಿಷನ್ ತಗೊಳಕ್ಕೆ ಅಲ್ಗೂ ಹೋಗಿದ್ದಾರೆ. ಈ ಆಟೋದವರು ಪಾಪ ಅವರು ಹೆಂಡತಿ ಮಕ್ಳಿದ್ದಾರೆ ಸರ್. ಈಗ ಒಂದು ಸ್ಕೂಲ್ ಫೀಸ್ ಕಟ್ತೀನಿ ಅಂದ್ರೆ ತಿಂಗಳಿಗೆ 10,000 ರೂಪಾಯಿ ದುಡ್ಡು ಬೇಕು. ಯಾವುದೋ ಒಂದು ಮಕ್ಕಳು ಓದಿಸ್ತೀನಿ ಅಂದರೆ ಇನ್ನು ಮನೆ ರೆಂಟು 5,000 ಇಟ್ಕೊಳ್ಳೋಣ, 15,000. ಅವರು ಊಟ ತಿಂಡಿ ಖರ್ಚು 10,000 ಇಟ್ಕೊಳ್ಳೋಣ. ಟೋಟಲ್ ಎಷ್ಟಾಯ್ತು? 25,000. 25,000 ಇನ್ನು ಗಾಡಿ ಮೇಂಟೆನೆನ್ಸು, ಗ್ಯಾಸು, ಆದ್ರಿಂದ ಒಂದು 15,000. ಟೋಟಲ್ 40,000 ಖಾಲಿ ಗಾಡಿಗೆ ಕೊಡೋಣ ಪಾಪ. ಅವ್ರ ಹೆಂಡತಿ ಮಕ್ಳು ಎಲ್ಲಿಂದ ಸಾಕ್ತಾರೆ? ಫಸ್ಟ್ ಆಫ್ ಆಲ್ ನನಗೆ ಇದು ಕ್ಲಾರಿಟಿ ಬೇಕು ಸರ್. ಪಾಪ ಅವರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅಗ್ರಿಕಲ್ಚರ್ ಕಂಪ್ನಿಗಳನ್ನ ಬೆಳೆಸೋದಲ್ಲ ಸರ್. ಫಸ್ಟ್ ಆಫ್ ಆಲ್ ಅವ್ರನ್ನೂ ನೋಡಬೇಕು. ಇಲ್ಲಾಂದರೆ ಎಲ್ಲೋಗ್ಬಿಟ್ಟು ಮಾಡಿಕೊಡ್ಲಿ. ಈಗ ಹಿಂದೆಡೆ ಕೂತಿರೋರಿಗೆ ಪ್ಯಾಸೆಂಜರ್ಗೆ ಇನ್ಶೂರೆನ್ಸ್ ಸಿಗಬೇಕು. ಒಂದು ಬೈಕಲ್ಲಿ ಈಗ ಮಾಡ್ತಾ ಇದ್ದಾರೆ, ಮಾಡಲಿ, ಬೇಡ ಅಂತಲ್ಲ. ಇನ್ಶೂರೆನ್ಸ್ ಕೊಡ್ತಾರಾ? ಇಲ್ಲ. ಆಲ್ರೆಡಿ ಇದೇ ಥರ ಎಷ್ಟೋ ಜನಗಳು ಕಾಲು ಮುರಿದೋಗಿದೆ, ಮಕ ಎಲ್ಲ ಪ್ಲಾಸ್ಟಿಕ್ ಸರ್ಜರಿ ಆಗಿದೆ, ಬ್ರೈನ್ ಒಬ್ರಿಗೆ ವರ್ಕ್ ಆಗ್ತಲ್ಲ, ಆ ಥರ ಇದೆ ಸರ್. ಸರ್ ಗುಂಡಿಗಳ ಕತೆ ಅನ್ನೋಕ್ಕಿಂತ ಒಂದು ತಿಂಗಳಲ್ಲಿ ನಮ್ಮ ಟ್ರಾಫಿಕ್ ದುಡ್ಡು ಬರುತ್ತಲ್ಲ ಅದರಲ್ಲಿ ಫುಲ್ಲು ಕ್ಲಿಯರ್ ಆಗುತ್ತೆ ಸರ್. 100% ಕ್ಲಿಯರ್ ಆಗುತ್ತೆ. ಏನಕ್ಕೆ ಪ್ರತಿಯೊಂದು ಸಿಗ್ನಲ್ ಪೊಲೀಸ್ ಇದ್ದೇ ಇರ್ತಾರೆ. ಒಂದೇ ತಿಂಗಳಲ್ಲಿ ಫುಲ್ಲು ರೋಡು ಅಮೇರಿಕ ಮಾಡ್ಬೋದು ನಾವು. ಗುಂಡಿ ಇಲ್ದೇ ಪೂರಾ ಬೆಂಗಳೂರನ್ನೇ ಅಮೇರಿಕ ಮಾಡ್ಬೋದು ಸರ್. ಅಷ್ಟು ದುಡ್ಡಿದೆ ನಮ್ಮ ಬೆಂಗಳೂರಲ್ಲಿ. ಏನಕ್ಕೆ ಟ್ರಾಫಿಕ್ ಕಟ್ಟೋರು ಅಷ್ಟು ದುಡ್ಡು ಅವ್ರು ಕಟ್ತಾರೆ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.